ಮುಖವಾಡ ಮೀಡಿಯಾ ವಿಶೇಷ ವರದಿ. ಹೆಡ್ಲೈನ್: ದೀದಿ ಈಗ ಬೀದಿಗೆ, ಸಿದ್ದು ಡಿಕೆಶಿಗೆ ಬಂಗಾಳದ ಬಿಸಿ, ಕರ್ನಾಟಕಕ್ಕೆ ಎಚ್ಚರಿಕೆ ಗಂಟೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಕುಮಾರ್ ನಾಯ್ಡು. ಅಧಿಕಾರ ಎನ್ನುವುದು ಕುದುರೆ ಸವಾರಿ ಇದ್ದಂತೆ. ಸವಾರಿ ಮಾಡುವವನಿಗೆ ತಾಳ್ಮೆ ಇಲ್ಲದಿದ್ದರೆ ಆ ಕುದುರೆಯೇ ಅವನನ್ನು ಕೆಳಕ್ಕೆ ಬೀಳಿಸಿ ತುಳಿದುಬಿಡುತ್ತದೆ. ಇಂದು ಪಶ್ಚಿಮ ಬಂಗಾಳದಲ್ಲಿ ದೀದಿಗೆ ಆಗಿರುವುದು ಅದೇ ಪರಿಸ್ಥಿತಿ. ಅಹಂಕಾರದ ಶಿಖರ ಏರಿದ್ದ ಮಮತಾ ಬ್ಯಾನರ್ಜಿ ಅವರನ್ನು ಬಂಗಾಳದ ಜನತೆ ಇಂದು ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಆದರೆ ಈ ಬೆಂಕಿ ಕೇವಲ ಬಂಗಾಳಕ್ಕೆ ಸೀಮಿತವಲ್ಲ, ಇದರ ಬಿಸಿ ಈಗ ಕರ್ನಾಟಕದ ಕಡೆಗೂ ತಟ್ಟುತ್ತಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ರಾಜ್ಯ ರಾಜಕಾರಣದ ಅಸಲಿ ಮುಖವಾಡವನ್ನು ನಾವಿಂದು ಬಯಲು ಮಾಡಲಿದ್ದೇವೆ. ನಮ್ಮ ಇಂತಹ ನೇರ ಮತ್ತು ನಿಷ್ಠುರ ವರದಿಗಳಿಗಾಗಿ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಸಿದ್ದು ಡಿಕೆಶಿಗೆ ಎಚ್ಚರಿಕೆ, ಬಂಗಾಳದ ಪಾಠ ಮರೆಯಬೇಡಿ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ, ಪಶ್ಚಿಮ ಬಂಗಾಳದ ಫಲಿತಾಂಶ ನಿಮಗೊಂದು ಸ್ಪಷ್ಟ ಎಚ್ಚರಿಕೆ. ನೀವು 135 ಸೀಟು ಗೆದ್ದಿದ್ದೇವೆ ಎಂಬ ಗರ್ವದಲ್ಲಿರಬಹುದು. ಆದರೆ ನೆನಪಿಡಿ, ಇತ್ತೀಚಿನ ಉಪಚುನಾವಣೆಗಳಲ್ಲಿ ನಿಮ್ಮ ಜಯದ ಅಂತರ ಕುಸಿಯುತ್ತಿದೆ. ಜನರಲ್ಲಿ ಅಸಮಾಧಾನ ಹೊಗೆಯಾಡುತ್ತಿದೆ. ಅಲ್ಲಿ ದೀದಿ ಸೋತಿದ್ದು ಭ್ರಷ್ಟಾಚಾರ ಮತ್ತು ಅಹಂಕಾರದಿಂದ. ಇಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತಿದೆ? ಜಯದ ಅಂತರದಲ್ಲಿ ಕುಸಿತ. ಕಳೆದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೀವು ಗೆದ್ದಿರಬಹುದು, ಆದರೆ ನಿಮ್ಮ ಗೆಲುವಿನ ಅಂತರ ತೀರಾ ಕಡಿಮೆ ಇದೆ. ಅಂದರೆ ಜನರ ವಿಶ್ವಾಸ ನಿಮ್ಮ ಮೇಲಿಂದ ನಿಧಾನವಾಗಿ ಸರಿಯುತ್ತಿದೆ ಎಂದರ್ಥ. ಅಹಂಕಾರದ ಆಡಳಿತ, ನಾನೇ ಮುಖ್ಯಮಂತ್ರಿ, ನಾನೇ ಮುಂದಿನ ಅಧಿಕಾರ ಎಂಬ ನಿಮ್ಮ ಒಳಗಿನ ಸಂಘರ್ಷ ಮತ್ತು ಅಹಂಕಾರ ಜನರಿಗೆ ಅಸಹ್ಯ ಹುಟ್ಟಿಸುತ್ತಿದೆ. ಶಿವಕುಮಾರ್ ಅವರೇ, ಒಂದು ಕಿವಿಮಾತು. ನಿಮ್ಮ ಆಪ್ತ ಸ್ನೇಹಿತರಾದ ತಮಿಳುನಾಡಿನ ಮುಖ್ಯಮಂತ್ರಿಗಳ ಕಡೆಗೆ ಒಮ್ಮೆ ಕಣ್ಣು ಹಾಯಿಸಿ. ನೀವು ಇಲ್ಲಿ 5 ಗ್ಯಾರಂಟಿ ಕೊಟ್ಟರೆ ಅವರು ಅಲ್ಲಿ ನಿಮಗಿಂತ ಒಂದು ಕೈ ಹೆಚ್ಚೆ ಅನ್ನೋ ಹಾಗೆ ಉಚಿತ ಯೋಜನೆಗಳನ್ನು ಹಂಚಿದ್ದರು. ಆದರೆ ಇವತ್ತು ಅಲ್ಲಿನ ಪರಿಸ್ಥಿತಿ ಏನಾಗಿದೆ? ಜನ ಕೇವಲ ಉಚಿತಕ್ಕೆ ಮರುಳಾಗುವುದಿಲ್ಲ ಎಂಬುದು ಸಾಬೀತಾಗಿದೆ. ಗ್ಯಾರಂಟಿಯಾಗಿ ಕೊಡುವುದು, ಫ್ರೀಯಾಗಿ ಹಂಚುವುದು ಸಮಾಜದ ಒಂದು ವರ್ಗದ ಜನರಿಗೆ ಮಾತ್ರ ಸರಿ ಎನಿಸಬಹುದು. ಆದರೆ ಎಲ್ಲಾ ಮತದಾರರು ಗ್ಯಾರಂಟಿ ಭಕ್ತರಲ್ಲ. ಇದನ್ನು ಮೊದಲು ನೀವು ಅರ್ಥ ಮಾಡಿಕೊಳ್ಳಿ. ಗ್ಯಾರಂಟಿ ಇದ್ದರೆ ಮಾತ್ರ ಅಧಿಕಾರ ಎನ್ನುವ ಭ್ರಮೆಯಿಂದ ಹೊರಬನ್ನಿ. ನಿಮ್ಮ ದೊಡ್ಡ ಅಸ್ತ್ರವೇ ಈ ಗ್ಯಾರಂಟಿ ಯೋಜನೆಗಳು. ಆದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ? ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿವೆ, ಬೊಕ್ಕಸ ಖಾಲಿಯಾಗಿದೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ನೇರವಾಗಿ ಹೇಳುತ್ತಿದ್ದೇನೆ, ನಿಮ್ಮ ಈ ಗ್ಯಾರಂಟಿ ಯೋಜನೆಗಳೇ ನಿಮ್ಮನ್ನು ಗ್ಯಾರಂಟಿಯಾಗಿ ಮನೆಗೆ ಕಳುಹಿಸಲಿವೆ. ಜನರಿಗೆ ಉಚಿತ ಯೋಜನೆಗಳಿಗಿಂತ ಶಾಶ್ವತ ಅಭಿವೃದ್ಧಿ ಮತ್ತು ಉದ್ಯೋಗ ಬೇಕು. ಕೇವಲ ಹಣ ಹಂಚಿ ಅಧಿಕಾರ ಹಿಡಿಯಬಹುದು ಎಂಬ ಜಂಬದಲ್ಲಿದ್ದರೆ ಬಂಗಾಳದ ದೀದಿಗೆ ಆದ ಸ್ಥಿತಿಯೇ ನಿಮಗೂ ಆಗಲಿದೆ. ರಾಜಕೀಯ ನಾಯಕರು ತಿಳಿಯಬೇಕಾದ ಸತ್ಯವೊಂದಿದೆ. ಇಂದಿನ ಮತದಾರ ಜಾಣನಿದ್ದಾನೆ. ಗೆದ್ದಾಗ ನಾನು ಎಂಬ ಜಂಬಪಟ್ಟು ಕೆಲಸ ಮಾಡದಿದ್ದರೆ ಅಧಿಕಾರ ಶಾಶ್ವತವಲ್ಲ ಎಂಬ ಪಾಠವನ್ನು ಜನ ಕಲಿಸುತ್ತಾರೆ. ಈ ವರದಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಜಯ್ ಕುಮಾರ್ ನಾಯ್ಡು ಅವರ ಫೈನಲ್ ಪಂಚ್. ಅಧಿಕಾರದ ಅಮಲಿನಲ್ಲಿ ಜನರನ್ನು ಆಟವಾಡಿಸೋಕೆ ಹೋದರೆ ಜನರೇ ನಿಮ್ಮನ್ನು ಆಟದಿಂದ ಹೊರಹಾಕಿ ಔಟ್ ಮಾಡ್ತಾರೆ. ನೆನಪಿರಲಿ, ಸಿಂಹಾಸನ ಇರೋದು ಜನರ ಸೇವೆಗೆ ಹೊರತು ನಿಮ್ಮ ಸ್ವಂತ ಆಸ್ತಿಯಲ್ಲ.